ಕೆಲವ್ರಿಗೆ ಪಾಪ ವ್ರತ ಮಾಡ್ತಾ ಮಾಡ್ತಾ ಪೀರಿಯಡ್ಸ್ ಆಗೋಗುತ್ತೆ, ಯಾಕಂದ್ರೆ ಡೇಟ್ ಅವತ್ತೇ ಮಾಡ್ಬೇಕು ಅಂತಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಅದೊಂಥರ ವಿಶೇಷವಾದಂತ ಸ್ಥಾನ. ಈ ವ್ರತನ ಯಾರು ಫಸ್ಟ್ ಮಾಡಿದ್ದು? ಚಾರುಮತಿ ಅಂತ ಒಬ್ರಿದ್ರಂತೆ. ತುಂಬಾ ಒಳ್ಳೆ ರೀತಿಯಲ್ಲಿ ಜೀವನವನ್ನ ಸಾಗಿಸ್ಕೊಳ್ತಾ ಮಹಾಲಕ್ಷ್ಮಿ ಆರಾಧನೆ ಮಾಡ್ತಾ ಇದ್ರಂತೆ. ಆಕೆ ಕನಸಿನಲ್ಲಿ ಸಾಕ್ಷಾತ್ ಲಕ್ಷ್ಮಿಯೇ ಬಂದು, ಎದ್ದೇಳಮ್ಮ, ನಾನು ವರಮಹಾಲಕ್ಷ್ಮಿ ಬಂದಿದ್ದೇನೆ. ಇದೇ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಯ ಹಿಂದೆ ಬರುವ ಶುಕ್ರವಾರದಂದು ನನ್ನ ಆಚರಣೆಯನ್ನ ಈ ರೀತಿಯಾಗಿ ಮಾಡು ಅಂತ ಸ್ಪಷ್ಟವಾಗಿ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಹೇಳ್ಕೊಡ್ತಾರಂತೆ. ಗೊತ್ತೋ ಗೊತ್ತಿಲ್ಲ ಎಷ್ಟೋ ಮಿಸ್ಟೇಕ್ಸ್ ಮಾಡ್ತಿರ್ತಾರೆ ಪೂಜೆ ವಿಚಾರದಲ್ಲಿ, ವ್ರತ ವಿಚಾರದಲ್ಲಿ. ಈ ಶ್ರೀ ಸೂಕ್ತ ಆಗ್ಬೋದು, ವೇದಗಳು ಮಹಾಲಕ್ಷ್ಮಿಗೆ ಬಹಳ ಇಷ್ಟವಾದದ್ದು ಇದು. ಇಷ್ಟಕ್ಕೂ ಈ ಸ್ತೋತ್ರ ಏನ್ ಹೇಳುತ್ತೆ? ಜಾತವೇದ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲವೂ ತಿಳಿದಿರುವವರು ಅಗ್ನಿಗೆ ಇದನ್ನ ಹೇಳ್ತಾರೆ. ಇಲ್ಲಿ ಹಣ, ದುಡ್ಡು ಕೇವಲ ಅಂತರ್ಜ್ಞಾನದ ಅಂತರ್ಶಕ್ತಿಯ ಬೆಳಕಿನ ಆ ಒಂದು ವಿಸ್ತಾರವಾದ ರೀತಿಯಲ್ಲಿಯೇ ಸಂಪೂರ್ಣ ಶಕ್ತಿಯನ್ನ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ.